ಸ್ನೇಹಿತರಿಗೆ ನಮಸ್ಕಾರಗಳು. ಈಗ ನಾನು ಡಾಕ್ಟರ್ ಡಿ.ಆರ್. ನಾಗರಾಜ್ ಅವರ ಕನ್ನಡ ಸಂವರ್ಧನೆಯ ಪ್ರಶ್ನೆ ಎನ್ನುವ ಪ್ರಬಂಧಕ್ಕೆ ಮುಖಾಮುಖಿಯಾಗುವ ಒಂದು ಕಿರು ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಡಾಕ್ಟರ್ ಡಿ.ಆರ್. ನಾಗರಾಜ್ ಬಹಳ ದೊಡ್ಡ ಪ್ರತಿಭೆ. ಅವರು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ ಇದರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು. ಅವರ ಪ್ರಬಂಧವೊಂದನ್ನು ಸೆಕೆಂಡ್ PUCಗೆ ಕನ್ನಡ ಪಠ್ಯಕ್ಕೆ ಅದನ್ನು ಇಟ್ಟಿದ್ದರು. ಒಮ್ಮೆ ನಾನು ಆ ಪಾಠವನ್ನು ಮಕ್ಕಳಿಗೆ ಮಾಡುವ ಪ್ರಯತ್ನದಲ್ಲಿ ಅದಕ್ಕೆ ಮುಖಾಮುಖಿಯಾಗುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಅದರ ಪ್ರಬಂಧವನ್ನು ತಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನನ್ನ ವಾದವನ್ನು ಇಲ್ಲಿ ಮಂಡಿಸ್ತಾ ಹೋಗ್ತೇನೆ. ಡಾಕ್ಟರ್ ಡಿ.ಆರ್. ನಾಗರಾಜ್ ಕನ್ನಡ ಸಂವರ್ಧನೆ ಎಂಬ ತಮ್ಮದೊಂದು ಲೇಖನದಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಸಂಸ್ಕೃತಿಯ ಸಂವರ್ಧನೆಯ ಕುರಿತು ಚರ್ಚಿಸಿದ್ದಾರೆ. ಆ ಲೇಖನದ ನೆರವಿನಿಂದ ಮೇಲಿನ ಪ್ರಶ್ನೆಯನ್ನು ಪರಿಶೀಲಿಸುವ ಒಂದು ಪುಟ್ಟ ಪ್ರಯತ್ನ. ಭಾಷಿಕ ಕುಲವೊಂದರ ಭಾಷೆಯನ್ನು ಒಳಗೊಂಡ ಅಖಂಡ ಸಂಸ್ಕೃತಿಯ ಬಲವರ್ಧನೆಯ ಪ್ರಶ್ನೆಯನ್ನು ಆ ಭಾಷಿಕ ಕುಲದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಬಲವರ್ಧನೆಯ ಪ್ರಶ್ನೆಯೊಂದಿಗೆ ಸಂಬಂಧಿಸಿ ಚರ್ಚಿಸುವುದು ವಿಷಯದ ಒಂದು ಬಹುಮುಖ್ಯ ಆಯಾಮವನ್ನು ಒಳಗೊಳ್ಳುತ್ತದೆ. ಅಲ್ಲಿ ರಾಜಕೀಯ, ಆರ್ಥಿಕ ಸ್ವಾವಲಂಬನೆ, ಬಲ ಸಂವರ್ಧನೆ ಆ ಭಾಷಿಕ ಕುಲದ ಸಂಸ್ಕೃತಿಯ ಬಲವರ್ಧನೆಗೆ ತುಂಬಾ ಅವಶ್ಯ ಎಂಬುದೊಂದು, ಇದಕ್ಕೆ ವಿರುದ್ಧವಾಗಿ ಅಷ್ಟೇನೂ ಅವಶ್ಯಕವಿಲ್ಲ ಎಂಬ ಇನ್ನೊಂದು, ಹೀಗೆ ಎರಡು ನಿಲುವುಗಳು ನುಲಿಯುತ್ತವೆ. ಭಾಷಿಕ ಕುಲವೊಂದು ರಾಜಕೀಯವಾಗಿ ಏಕಾಗ್ರತೆಯಿಂದ ಶಕ್ತಿಶಾಲಿಯಾಗಲು ಪ್ರಯತ್ನಿಸಿದ ಹಾಗೆಲ್ಲ ಅದರ ಸಂಸ್ಕೃತಿಗೆ ಪೆಟ್ಟು ಬೀಳುತ್ತದೆ ಎಂಬ ನೀಶೆಯ ಅಭಿಪ್ರಾಯ ಇಲ್ಲಿ ಎರಡನೇ ಪಕ್ಷವಾಗುತ್ತದೆ. ಡಾಕ್ಟರ್ ನಾಗರಾಜ್ ಈ ಅಭಿಪ್ರಾಯವನ್ನು ಪೂರ್ಣವಾಗಿ ಒಪ್ಪುವುದಿಲ್ಲ. ನನ್ನ ಪ್ರಸ್ತುತ ಲೇಖನದ ಉದ್ದೇಶ ಈ ಪ್ರಶ್ನೆಯನ್ನ ಇನ್ನೊಂದು ದಿಕ್ಕಿನಿಂದ ಪರಿಶೀಲಿಸುವುದು. ಭಾಷಿಕ ಕುಲವೊಂದರ ಸಂಸ್ಕೃತಿಯ ರಕ್ಷಣೆಗೆ ರಾಜಕೀಯ, ಆರ್ಥಿಕ ಸ್ವಾವಲಂಬನೆ ಅವಶ್ಯಕವಾಗಿದ್ದರೂ ಆ ಸಮಸ್ಯೆ ಕೇವಲ ರಾಜಕೀಯ, ಆರ್ಥಿಕ ಸ್ವಾವಲಂಬನೆಯ ಪ್ರಶ್ನೆಯಲ್ಲದೆ ಇನ್ನೂ ಬೇರೆ ಕೆಲವು ಸಮಸ್ಯೆಗಳಿಗೆ ತಳುಕು ಹಾಕಿಕೊಂಡಿದೆ. ಅದನ್ನೊಂದಿಷ್ಟು ವಿವರವಾಗಿ ಇಲ್ಲಿ ಚರ್ಚಿಸಬಹುದು. ರಾಜಕೀಯ, ಆರ್ಥಿಕ ಸ್ವಾವಲಂಬನೆ ಜನಾಂಗವೊಂದರ ಭೌತಿಕ ಬದುಕಿನ ಪ್ರಗತಿಗೆ ಕೊಂಡೊಯ್ಯುತ್ತದೆ. ಸ್ವಾತಂತ್ರ್ಯೋತ್ತರ ಕರ್ನಾಟಕದ ವಿಭಿನ್ನ ಜನಾಂಗಗಳ ಬದುಕಿನ ಸ್ಥಿತಿಗತಿಗಳಲ್ಲುಂಟಾದ ಬದಲಾವಣೆಗಳು ಈ ಮಾತನ್ನ ಸಾಕ್ಷಿಸುತ್ತವೆ. ಆದರೆ ವಿಪರ್ಯಾಸವೆಂದರೆ ಭೌತಿಕ ಬದುಕಿನ ಪ್ರಗತಿ ಸಾಂಸ್ಕೃತಿಕ ಅವನತಿಯತ್ತ ಕೊಂಡೊಯ್ದಿರುವುದನ್ನ ದಿಗ್ದರ್ಶಿಸುತ್ತದೆ. ಹೇಗೆ ಅಂತ ಪ್ರಶ್ನೆ ಮಾಡಬಹುದು. ಸರ್ಕಾರದ ವಿವಿಧ ಯೋಜನೆಗಳು ಜನರ ಬದುಕನ್ನು ಸುಧಾರಿಸಿದಂತೆಲ್ಲ ಜನರು ತಮ್ಮನ್ನು ಆಧುನಿಕ ಶಿಕ್ಷಣಕ್ಕೆ, ವಿಜ್ಞಾನ ತಂತ್ರಜ್ಞಾನಗಳಿಗೆ, ಜಾಗತೀಕರಣಕ್ಕೆ ತೆರೆದುಕೊಂಡಂತೆಲ್ಲ ಕನ್ನಡತನ ಅವರ ಬದುಕಿನಿಂದ ದೂರವಾಗಿದೆ ಎಂಬುದಕ್ಕೆ ಅವರ ಬದುಕಿನ ಎಲ್ಲಾ ರಂಗಗಳು ಪುರಾವೆಗಳನ್ನ ಒದಗಿಸುತ್ತವೆ. ಜನರ ವೇಷಭೂಷಣ, ಆಹಾರ, ಭಾಷೆ, ಮನೆ ಮಠ, ಹಬ್ಬ ಹರಿದಿನ ಇತ್ಯಾದಿ ಯಾವುದೇ ರಂಗವನ್ನು ಎಣಿಕಿದರೂ ಅಲ್ಲೆಲ್ಲೂ ಕನ್ನಡತನ ಇಲ್ಲ. ಅಲ್ಲಿ ಗೋಚರಿಸುವುದು ಒಂದು ರೀತಿಯ ಮಿಸಳಭಾಜಿ ಲಕ್ಷಣ. ನನ್ನ ಪ್ರಕಾರ ಅಚ್ಚ ಕನ್ನಡತನವಿರುವುದು ಜಾನಪದ ಲೋಕದಲ್ಲಿ, ಕನ್ನಡದ ಪರಿಶಿಷ್ಟ ಲೋಕದಲ್ಲಿ. ಕನ್ನಡದ ಶಿಷ್ಟ ಲೋಕ ಪ್ರಥಮದಲ್ಲಿ ಸಂಸ್ಕೃತೀಕರಣಕ್ಕೊಳಗಾಯಿತು. ತದನಂತರ ಅದು ಆಂಗ್ಲೀಕರಣಕ್ಕೊಳಗಾಗಿ ಕಂಗ್ಲೀಷ್ ಆಗಿ ಪರಿವರ್ತಿತವಾಯಿತು. ಈ ಕಂಗ್ಲೀಷ್ ಪರವಾದ ಬೀಜವನ್ನ ವಿಜ್ಞಾನ ತಂತ್ರಜ್ಞಾನಗಳು ಶಿಕ್ಷಣದ ಮೂಲಕ ಬಿತ್ತಿದರೆ ಅದಕ್ಕೆ ಅಗ್ಗದ ಪ್ರಚಾರವನ್ನು ಪತ್ರಿಕೆ, ಟಿವಿ, ಸಿನೆಮಾ ಮುಂತಾದ ಮಾಧ್ಯಮಗಳು ನೀಡಿ ಇನ್ನಷ್ಟು ಬಲಗೊಳಿಸುತ್ತಿವೆ. ಈ ವಿಷಯದಲ್ಲಿ ಜನಪ್ರಿಯ ಕಾದಂಬರಿಗಳ ಪಾತ್ರವೂ ಕೂಡ ಇದೆ. ಬದುಕಿನ ಬದಲಾದ ಸನ್ನಿವೇಶಗಳು ಇಂದು ಈ ಕಂಗ್ಲೀಷ್ ಪರವಾಗಿವೆಯೋ ಹೊರತು ಕನ್ನಡದ ಪರವಾಗಿಲ್ಲ.
ಇದು ಆರೋಪ ಅಲ್ಲ, ವಾಸ್ತವ ಕುರಿತ ಒಂದು ವಿಷಾದ. ಕನ್ನಡ ಪರವಾದ ಬದುಕಿನ ಸನ್ನಿವೇಶಗಳು ಶುದ್ಧ ಜಾನಪದ ಲೋಕದವು. ಹಳೆಯ ಸಾಂಪ್ರದಾಯಿಕ ಜೀವನದ, ಕೃಷಿ, ಪಶುಪಾಲನೆ, ಗುಡಿ ಕೈಗಾರಿಕಾ ಲೋಕದವು. ಸೂಕ್ಷ್ಮವಾಗಿ ನೋಡಿದರೆ ಇವೆಲ್ಲವೂ ಮನವರಿಕೆಯಾಗುತ್ತವೆ. ಎತ್ತು ಕೋಣಗಳಿಗೆ ನೊಗ ಹೇರಿ ಮಾಡುತ್ತಿದ್ದ ಉತ್ತುವ ಬಿತ್ತುವ ಕೃಷಿ ಜೀವನ ಇಲ್ಲವಾಯಿತು. ಅದರ ಪರಿಣಾಮವಾಗಿ ಆ ಬದುಕಿನೊಂದಿಗೆ ಶತಶತಮಾನಗಳಿಂದ ಉಳಿದು ಬೆಳೆದು ಬಂದಿದ್ದ ಕನ್ನಡ ಸಂಸ್ಕೃತಿ ನಾಶವಾಯಿತು. ಕೃಷಿ ಬದುಕಿನ ಮೂಲಜನ್ಯ ಪದಗಳು, ನುಡಿಗಟ್ಟುಗಳು, ಗಾದೆಗಳು, ಪರಿಭಾಷೆಗಳಿಂದ ಹಿಡಿದು ಹಾಡುಗಳು, ಕಥೆಗಳು, ಕಲ್ಪನೆಗಳು, ನಂಬಿಕೆಗಳು, ಹಬ್ಬಾಚರಣೆಗಳು ಇವೆಲ್ಲವೂ ಇಂದು ವಿನಾಶಗೊಂಡಿವೆ, ಇಲ್ಲವೇ ವಿರೂಪಗೊಂಡಿವೆ. ಕೊಯ್ಯುವ, ಹೇರುವ, ಒಕ್ಕುವ, ತೂರುವ, ಕೊಟ್ಟುವ, ಬೀಸುವ, ಹಸನ ಮಾಡುವ, ಗಾಣ ಆಡುವ, ಎಣ್ಣೆ ತೆಗೆಯುವ ಇನ್ನೂ ಮುಂತಾದ ನೂರಾರು ಬಗೆಯ ಕೃಷಿ ಕೆಲಸಗಳಿಲ್ಲವಾದವು. ಅಂತೆಯೇ ಆ ಎಲ್ಲಾ ಕೆಲಸಗಳೊಟ್ಟಿಗೆ ಹುಟ್ಟಿ ಬೆಳೆದು ಬಂದಿದ್ದ ಕನ್ನಡ ಭಾಷಿಕರ ಬುದ್ಧಿ, ಭಾವನೆ, ನಂಬಿಕೆಗಳ ಉತ್ಪನ್ನವಾದ ಹಾಡು, ಭಾಷೆ, ಆಚರಣೆಗಳೆಲ್ಲವೂ ಮಾಯವಾದವು. ಜನಪದ ವಿದ್ವಾಂಸರ ಪ್ರಯತ್ನದಿಂದಾಗಿ ಒಂದಷ್ಟು ಹಾಡು, ಪದ, ಗಾದೆಗಳು ಗ್ರಂಥಸ್ಥವಾಗಿವೆಯಷ್ಟೇ. ಆದರೆ ಸಂಸ್ಕೃತಿ ಕುರಿತ ಆ ಬಗೆಯ ಪ್ರಯತ್ನಗಳು ಚರಿತ್ರೆಯ ದಾಖಲೆಯ ದೃಷ್ಟಿಯಿಂದ ಅವಶ್ಯವೋ ಹೊರತು ಚರಿತ್ರೆಯನ್ನು ನಿರ್ಮಿಸುವ, ಸೃಷ್ಟಿಸುವ, ಕಟ್ಟುವ ದೃಷ್ಟಿಯಿಂದಲ್ಲ. ಚರಿತ್ರೆಯನ್ನು ಬರೆಯುವುದೆಂದರೆ, ದಾಖಲಿಸುವುದೆಂದರೆ ಚರಿತ್ರೆಯನ್ನ ಸೃಷ್ಟಿಸಿದಂತಲ್ಲ, ರಕ್ಷಿಸಿದಂತೆಯೂ ಅಲ್ಲ. ಚರಿತ್ರೆಯನ್ನ ಬರೆಯುವುದು ಒಂದು ಪ್ರಜ್ಞಾವಂತಿಕೆಯ ಜವಾಬ್ದಾರಿ, ಕಾಳಜಿಯನ್ನು ಮಾತ್ರ ಬಿಂಬಿಸುತ್ತದೆ. ಆದರೆ ಚರಿತ್ರೆಯನ್ನ ಕಾಪಾಡುವುದು, ಸೃಷ್ಟಿಸುವುದು ತನ್ನ ಸಂಸ್ಕೃತಿಯ ಬಗ್ಗೆ ಜನಾಂಗವೊಂದು ತಾಳಿದ ಪ್ರೀತಿ, ಶ್ರದ್ಧೆ, ಅಭಿಮಾನ ಈ ಎಲ್ಲವುಗಳನ್ನು ಅವಲಂಬಿಸಿದೆ. ಸಂಸ್ಕೃತಿಯೊಂದರ ಹುಟ್ಟು, ಬೆಳವಣಿಗೆ, ರಕ್ಷಣೆ ಈ ಎಲ್ಲವೂ ಸಾಧ್ಯವಾಗುವುದು ಆ ಜನಾಂಗ ಅಂತಹ ಸಂಸ್ಕೃತಿಯನ್ನ ಬದುಕಬೇಕು ಮತ್ತು ಅದು ವಂಶವಾಹಿನಿಯೋಪಾದಿಯಲ್ಲಿ ತಲೆಯಿಂದ ತಲೆಗೆ, ಪೀಳಿಗೆಯಿಂದ ಪೀಳಿಗೆಗೆ ಹರಿಯುವಂತೆ, ವರ್ಗಾವಣೆಯಾಗುವಂತೆ ನೋಡಿಕೊಳ್ಳಬೇಕು. ಕೇವಲ ಗ್ರಂಥ ರಚಿಸಿದರೆ, ಉತ್ಸವಗಳಲ್ಲಿ ಹಾಡು, ಕುಣಿತ, ಸ್ತಬ್ಧ ಚಿತ್ರ ಇತ್ಯಾದಿಗಳನ್ನು ಪ್ರದರ್ಶಿಸಿದರೆ ಸಂಸ್ಕೃತಿಯೊಂದನ್ನು ಉಳಿಸಿ ಬೆಳೆಸಿದಂತಲ್ಲ. ಒಟ್ಟು ನನ್ನ ತರ್ಕ ಏನೆಂದ್ರೆ, ಕನ್ನಡ ಸಂಸ್ಕೃತಿಯ ತಾಜಾತನದ ಪುನರುತ್ಥಾನವು, ಆ ಮೂಲತನ ಉಳಿದು ಮುಂದಕ್ಕೆ ಹರಿದು ಹೋಗಬಹುದಾದಂತಹ ಹಳೆಯ ಪಾರಂಪರಿಕ ಬದುಕಿನ ಪರಿಸ್ಥಿತಿಗಳು ಮತ್ತೆ ನಿರ್ಮಾಣವಾದಾಗ ಮಾತ್ರ ಸಾಧ್ಯ. ಆದರೆ ಇದೊಂದು ಮೂರ್ಖ ಆಲೋಚನೆಯೂ ಹೌದು. ಕಾಲದ ಚಕ್ರವನ್ನ ಹಿಂದಕ್ಕೆ ತಿರುಗಿಸಬಲ್ಲೆ ಎಂಬುದು ಕೇವಲ ಭ್ರಮೆ. ಹೀಗಿರುವಾಗ ವರ್ತಮಾನದ ಬದಲಾದ ಬದುಕಿನ ಸನ್ನಿವೇಶಗಳಿಗೆ ಹೊಂದಿಕೊಂಡು ಬದುಕುತ್ತಿರುವಾಗಲೇ ಕನ್ನಡ ಸಂಸ್ಕೃತಿಯನ್ನು ಉಳಿಸಿಕೊಂಡು ಮುಂದಿನ ತಲೆಮಾರಿಗೆ ಸಾಗ ಹಾಕುವ ಜವಾಬ್ದಾರಿ ಇಂದಿನ ತಲೆಮಾರಿನವರ ಮೇಲಿದೆ. ಇದಕ್ಕಿರುವ ಮಾರ್ಗ ಡಾಕ್ಟರ್ ನಾಗರಾಜರ ಪದಗಳನ್ನೇ ಉಪಯೋಗಿಸಿ ನಾವು ಹೇಳುವುದಾದರೆ ಅನುಸಂಧಾನದ ಮಾರ್ಗ. ಇಂಗ್ಲಿಷ್ ಸೇರಿದಂತೆ ಒಟ್ಟಿನ ಎಲ್ಲ ಪರಕೀಯ ಸಂಸ್ಕೃತಿಗಳನ್ನ ಅನುಸಂಧಾನಿಸುತ್ತಲೇ ಕನ್ನಡ ಸಂಸ್ಕೃತಿಯು ತನ್ನ ಮೂಲ ಸೆಲೆಯನ್ನು ಉಳಿಸಿಕೊಳ್ಳಬೇಕು ಮತ್ತು ಹೊಸದನ್ನು ಸ್ವೀಕರಿಸುತ್ತಲೇ ಬೆಳೆಯಬೇಕು. ಜಗತ್ತಿನ ಪ್ರತಿ ರಾಷ್ಟ್ರ ಜನಾಂಗಗಳ ದ್ವಾರಗಳು ವಿಶ್ವದ ಎಲ್ಲಾ ದಿಕ್ಕುಗಳ ಗಾಳಿಗೆ ತೆರೆದುಕೊಂಡು ಬದುಕುತ್ತಿರುವ ಇಂದಿನ ಸನ್ನಿವೇಶದಲ್ಲಿ ಒಂದರ ಪ್ರಭಾವ ಇನ್ನೊಂದರ ಮೇಲಾಗುವುದು ಸಹಜವೇ ಆಗಿದೆ. ಆದರೆ ಯಾವುದೇ ಜನಕುಲವು ಹೊರಗಿನವುಗಳ ಆಕರ್ಷಣೆಗೆ ಪ್ರಜ್ಞಾಹೀನವಾಗಿ ಒಳಗಾಗಿ ಹೊರಗಿನದನ್ನ ಕುರುಡಾಗಿ ಅನುಕರಿಸಿ ತನ್ನ ಸಾಂಸ್ಕೃತಿಕ ಸಾಹಚರ್ಯತೆಯನ್ನ, ವಿಶಿಷ್ಟತೆಯನ್ನ, ಅನನ್ಯತೆಯನ್ನ ಕಳೆದುಕೊಳ್ಳುವುದು ಮೂರ್ಖತನವಾದೀತು. ಆದ್ದರಿಂದ ಹೊರಗಿನದನ್ನ ಕುರುಡಾಗಿ ಅನುಕರಿಸಬಾರದು, ಅನುಸಂಧಾನಿಸಬೇಕು. ಅನುಸಂಧಾನ ಮಾರ್ಗವು ಮಿತ ಸ್ವೀಕಾರವನ್ನೇನೂ ಬೇಡ ಎನ್ನುವುದಿಲ್ಲ. ಅನ್ಯ ಸಂಸ್ಕೃತಿಗಳೊಂದಿಗಿನ ಸಂಘರ್ಷಾತ್ಮಕ ಮುಖಾಮುಖಿಯಲ್ಲಿ ಯಾವುದನ್ನ ಸಂಸ್ಕೃತಿಯೆಂದು ಇನ್ನೊಂದರಿಂದ ಸ್ವೀಕರಿಸಬೇಕು, ಸ್ವೀಕರಿಸಬಾರದು ಎಂಬುದನ್ನ ಆ ಸಂಸ್ಕೃತಿಯ ಜನಕುಲದ ಪ್ರಜ್ಞಾವಂತಿಕೆ ನಿರ್ಣಯಿಸುತ್ತದೆ. ಆದ್ದರಿಂದ ಈ ವಿಷಯ ಭಾಷಿಕ ಕುಲವೊಂದರ ರಾಜಕೀಯ ಶಕ್ತಿ, ಆರ್ಥಿಕ ಸ್ವಾವಲಂಬನೆಗೆ ಸಂಬಂಧಿಸಿದ ಪ್ರಶ್ನೆಯಾಗದೆ ಆ ಜನಕುಲದ ಅರಿವಿನ ಪ್ರಜ್ಞೆಯ ಪ್ರಶ್ನೆಯಾಗುತ್ತದೆ. ಡಾಕ್ಟರ್ ನಾಗರಾಜ್ ಅವರು ಕನ್ನಡ ಸಂಸ್ಕೃತಿಯನ್ನ ಶೈಕ್ಷಣಿಕವಾಗಿ, ಬೌದ್ಧಿಕವಾಗಿ, ಆಕರ್ಷಕವಾಗಿ ಹೊರ ಜಗತ್ತಿಗೆ ಮಂಡಿಸುವ ಬಗ್ಗೆ ಆಲೋಚಿಸುತ್ತಾರೆ.
ಅವರೆನ್ನುವಂತೆ ಈ ಶೈಕ್ಷಣಿಕ ಬೌದ್ಧಿಕ ಯೋಜನೆಯ ದಾರಿಯಲ್ಲಿಯೂ ನವವಸಾಹತೀಕರಣದ ಎಲ್ಲ ಸಮಸ್ಯೆಗಳು ತಲೆ ಹಾಕುವಂತಹ ಅಪಾಯಗಳಿವೆ. ಬಹಳ ಮುಖ್ಯವಾಗಿ ಈ ಯತ್ನದಲ್ಲಿ ದೇಶೀಯ ಸಂಸ್ಕೃತಿಗಳು ತಮ್ಮನ್ನು ತಾವು ಸರಕೀಕರಣಗೊಳಿಸಿಕೊಳ್ಳುವಂತಹ ಅಪಾಯಗಳು ಕೂಡ ಇವೆ. ಹಾಗಾಗಿ ಈ ವೈರುಧ್ಯವನ್ನ ದಾಟಲು ಇರುವ ಒಂದು ಮಾರ್ಗ ಎಂದರೆ ಕನ್ನಡ ಬೌದ್ಧಿಕ ಪರಂಪರೆಗಳು ತಾವು ತೀವ್ರವಾಗಿ ಅಂತರ್ಮುಖಿಯಾಗಿ ಬೆಳೆಯುತ್ತಾ ಹೋಗುವುದು. ಕನ್ನಡ ಕುಲ ತೀವ್ರವಾಗಿ ಅಂತರ್ಮುಖಿಯಾದಷ್ಟು ಅದರ ಶಕ್ತಿ ಸಂವರ್ಧಿಸುತ್ತದೆ. ನವವಸಾಹತೀಕರಣದಿಂದ ಪಾರಾಗಲು ಇದೊಂದು ಸಮರ್ಥ ದಾರಿ ಅಂತಲೂ ಕೂಡ ನಾಗರಾಜ್ ಸೂಚಿಸುತ್ತಾರೆ. ಸದ್ಯ ನನ್ನ ಗಮನ ಈ ಅಂತರ್ಮುಖೀಕರಣದ ಮೇಲೆ. ಕನ್ನಡದ ಕುಲವು ತೀವ್ರವಾಗಿ ಅಂತರ್ಮುಖಿಯಾಗುವುದು ಎಂದರೇನು? ನನಗನ್ನಿಸುವಂತೆ ಕನ್ನಡ ಕುಲ ತನ್ನ ಮೂಲ ಸಂಸ್ಕೃತಿಯ ಒಳತಿರುಳನ್ನು ತಳಮಟ್ಟದಿಂದ ಪುನಃಶೋಧಿಸಿಕೊಳ್ಳುವುದು, ಆಧುನಿಕ ಸಂದರ್ಭದಲ್ಲಿ ನಿಂತುಕೊಂಡು ಅದನ್ನು ಆತ್ಮಾನುಸಂಧಾನಿಸುವುದು. ಈ ಪ್ರಕ್ರಿಯೆಯಲ್ಲಿ ಸಹಜವಾಗಿಯೇ ಆಧುನೀಕರಣದ ಹೊಡೆತಗಳಿಂದ ಕಲುಷಿತಗೊಂಡ, ಶಕ್ತಿಗುಂದಿದ, ತಾಜಾತನವನ್ನು ಕಳೆದುಕೊಂಡ ಕನ್ನಡ ಪ್ರಜ್ಞೆಗೆ, ಕನ್ನಡ ಸಾಂಸ್ಕೃತಿಕ ಜೀವಕೋಶಕ್ಕೆ ಶಕ್ತಿ ಮರುಕಳಿಸುತ್ತದೆ. ಕನ್ನಡ ಕುಲದ ಸಾಂಸ್ಕೃತಿಕ ಸಮಸ್ಯೆಗಳಿಗೆ ಕನ್ನಡ ಸಂಸ್ಕೃತಿಯ ಕಪಾಟುಗಳಲ್ಲಿಯೇ ಹೂತು ಹೋಗಿರುವ, ಅಡಗಿಕೊಂಡಿರುವ ಪರಿಹಾರಗಳನ್ನು ಆಗ ಮಾತ್ರ ಹುಡುಕಿಕೊಳ್ಳಲು ಸಾಧ್ಯವಾಗುತ್ತದೆ. ಹೊರಹೊಡೆತ ನಿರೋಧಕ ತಡೆಗೋಡೆಗಳು ಆಗ ಸಹಜವಾಗಿಯೇ ಕನ್ನಡ ನೆಲದಲ್ಲಿ ನಿರ್ಮಾಣವಾಗುತ್ತವೆ. ಹೊರಗಿನವರಿಗೆ ನಮ್ಮನ್ನು ಆಕರ್ಷಕವಾಗಿ ಪ್ರತಿಬಿಂಬಿಸಿಕೊಳ್ಳಲು ಹೋಗಿ ನಮ್ಮನ್ನು ನಾವು ವಾಣಿಜ್ಯೀಕರಿಸಿಕೊಂಡರೆ ನಮ್ಮ ಜನಕುಲಗಳ ಜೀವನದಂಗಳದಿಂದಲೇ ಕಚ್ಚಾ ಸಾಮಗ್ರಿ ಪಡೆದುಕೊಂಡು ಅವುಗಳನ್ನೇ ಸಿದ್ಧ ಸರಕುಗಳನ್ನಾಗಿಸಿ ಮತ್ತೆ ನಮಗೆ ಮಾರುವುದರ ಮೂಲಕ ನವವಸಾಹತುಶಾಹಿಯು ನಮ್ಮನ್ನು ಶೋಷಿಸುತ್ತದೆ. ಇಲ್ಲಿಯವರೆಗೆ ನಮ್ಮ ನಾಡನ್ನು ನಾವು ಹೊರಗಿನವರಿಗೆ ಕೇವಲ ಕ್ಷೇತ್ರ ಕಾರ್ಯದ ಸ್ಥಳವನ್ನಾಗಿಸಿಕೊಂಡಿದ್ದೇವೆ. ಆದರೆ ಸಿದ್ಧಾಂತಗಳು ಮಾತ್ರ ಹೊರದೇಶದವು. ಹೀಗೆ ನಾವು ಹೊರಗಿನವರಿಗೆ ಕೇವಲ ಕಚ್ಚಾ ಸಾಮಗ್ರಿಯಾಗುವ ಅವಮಾನಕಾರಿ ವ್ಯಾಪಾರವನ್ನು ಇಲ್ಲೇ ಒಲ್ಲೆ ಎಂದಾಗ ಮಾತ್ರ ಸಂಸ್ಕೃತಿಯೊಂದರ ಆತ್ಮಗೌರವ ಸಂವರ್ಧಿಸುತ್ತದೆ ಎನ್ನುತ್ತಾರೆ ಡಾಕ್ಟರ್ ನಾಗರಾಜ್. ಇದರರ್ಥ ಕನ್ನಡ ಕುಲವು ಸ್ವತಃ ತಾನೇ ತನ್ನ ಸಾಂಸ್ಕೃತಿಕ ಕಚ್ಚಾ ಸಾಮಗ್ರಿಗಳಿಂದ ತನ್ನ ಶೈಕ್ಷಣಿಕ ಸಾಂಸ್ಕೃತಿಕ ಸಮಸ್ಯೆಗಳಿಗೆ ಅತ್ಯವಶ್ಯವಾದ ಸಿದ್ಧಾಂತಗಳನ್ನ, ಒಟ್ಟಿನಲ್ಲಿ ಪರಿಹಾರಗಳನ್ನೂ ಕೂಡ ಕಂಡುಕೊಳ್ಳಲು ಯತ್ನಿಸಬೇಕು. ನಮ್ಮ ಸಾಮಗ್ರಿಗಳನ್ನು ವಿಶ್ಲೇಷಿಸಿ ಹೊರಗಿನವರು ಸಿದ್ಧಪಡಿಸಿ ನೀಡಿದ ಸಿದ್ಧಾಂತಗಳ ದಾಸರಾಗುವ ಬದಲು, ಪರೋಪಜೀವಿಗಳಾಗುವ ಬದಲು ಕನ್ನಡಿಗರು ತಾವೇ ತಮ್ಮ ಸಾಮಗ್ರಿಗಳನ್ನು ಬಳಸಿ ತಮ್ಮ ಸಿದ್ಧಾಂತಗಳನ್ನು ಸ್ವತಃ ರೂಪಿಸಿ ಅವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಕರ್ಷಕವಾಗಿ ಮಂಡಿಸಬೇಕು. ಹೀಗಂದರೆ ಒಟ್ಟಾರೆ ಹೊರಗಿನದೆಲ್ಲವನ್ನೂ ಸಾರಾಸಗಟು ತಿರಸ್ಕರಿಸಬೇಕೆಂದೇನೋ ಅರ್ಥವಲ್ಲ. ಈ ಕುರಿತು ಡಾಕ್ಟರ್ ನಾಗರಾಜ್ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಹೊರ ಜಗತ್ತಿನ ಶೈಕ್ಷಣಿಕ ಬೌದ್ಧಿಕ ಅಧಿಕಾರ ಕೇಂದ್ರಗಳ ಜೊತೆಗೆ ಸಂಬಂಧವೇ ಇರಕೂಡದು ಎಂದೇನಿಲ್ಲ. ಆಧುನಿಕ ಜಗತ್ತಿನ ಇನ್ನೊಂದು ವಿಸಂಗತಿ ಇದು. ಅಧಿಕಾರ ಕೇಂದ್ರಗಳ ಜೊತೆಗೆ ಅನುಸಂಧಾನ ಇರದಿದ್ದರೆ ನಮ್ಮ ದುರ್ಬಲ ಸ್ಥಿತಿಯಿಂದ ಪಾರಾಗುವುದು ಕೂಡ ಕಷ್ಟವೇ. ಪಶ್ಚಿಮದ ಅತ್ಯಂತ ಶಕ್ತಿಶಾಲಿ ಶೈಕ್ಷಣಿಕ ಬೌದ್ಧಿಕ ಪರಂಪರೆ ಪ್ರಕ್ರಿಯೆಗಳ ಜೊತೆಗೆ ಸೆಣಸಾಡುತ್ತಲೇ ಕನ್ನಡವು ತನ್ನ ಶಕ್ತಿಯನ್ನ ಸಂವರ್ಧಿಸಿಕೊಳ್ಳಬೇಕಾಗಿದೆ. ಇದು ಅನುಕರಣದ ಮಾದರಿಯಲ್ಲಿ ನಡೆದರೆ ಪ್ರಯೋಜನವಿಲ್ಲ, ಅನುಸಂಧಾನದ ಮಾರ್ಗದಲ್ಲಿ ಆಗಬೇಕಾಗಿದೆ ಅಂತ. ಅಂದರೆ ಹೊರ ಜಗತ್ತಿನ ಬೌದ್ಧಿಕ ಶೈಕ್ಷಣಿಕ ವಿದ್ಯಮಾನಗಳನ್ನು ಅನುಸಂಧಾನಿಸುತ್ತಲೇ ಕನ್ನಡ ಜನಕುಲ ತನ್ನ ಬೌದ್ಧಿಕ ಶೈಕ್ಷಣಿಕ ಶಕ್ತಿಯನ್ನು ಸಂವರ್ಧಿಸಿಕೊಳ್ಳಬೇಕು. ಅದು ತನಗೆ ಅಗತ್ಯವೆನಿಸಿದ್ದನ್ನ, ತನ್ನಲ್ಲಿಲ್ಲದ್ದನ್ನ, ತನ್ನ ಶಕ್ತಿಯನ್ನು ಬೆಳೆಸಿಕೊಳ್ಳಲು ಪೂರಕವಾದುದನ್ನ ಹೊರಗಿನಿಂದ ಸ್ವೀಕರಿಸಿಕೊಳ್ಳುತ್ತಲೇ ತನ್ನ ಸ್ವಂತ ಶಕ್ತಿಯನ್ನ, ತನ್ನ ವಿಶಿಷ್ಟತೆಯನ್ನ ವೃದ್ಧಿಸಿಕೊಳ್ಳುವಂತಾಗಬೇಕು. ಧರ್ಮ, ಭಾಷೆ, ಸಮಾಜ, ರಾಜಕಾರಣ, ವೈದ್ಯಕೀಯ, ವಿಜ್ಞಾನ, ತಂತ್ರಜ್ಞಾನ ಹೀಗೆ ಬಹುತೇಕ ಕ್ಷೇತ್ರಗಳ ಸಂಶೋಧನೆಗಳಲ್ಲಿ ಕನ್ನಡಿಗರು ಹೊರಗಿನ ಬೌದ್ಧಿಕ ಕ್ಷೇತ್ರಗಳ ನೆರವಿಲ್ಲದೆ ಸ್ವತಂತ್ರವಾಗಿ ಬೆಳೆಯಲಾರರು. ಅದೇ ಹೊತ್ತಿನಲ್ಲಿ ತಮ್ಮದೇ ಸ್ವಂತ ಜ್ಞಾನ ಧಾತುವನ್ನು ನಿರುಪಯುಕ್ತವೆಂದು ತಳ್ಳುವುದು ಕೂಡ ಉಚಿತವಲ್ಲ ಅಂತ. ಹಲವು ಸಾವಿರ ವರ್ಷಗಳ ಪ್ರಾಚೀನ ಬುಡಕಟ್ಟು ನಂಬಿಕೆ ಆಚರಣೆಗಳನ್ನೇ ಆಧುನಿಕ ಭಾರತದ ನವೀಕೃತ ಧರ್ಮಗಳು ಇಂದಿಗೂ ಹೊಂದಿವೆ. ಇವುಗಳ ಸತ್ಯಾಸತ್ಯತೆಗಳ ತಳ ಶೋಧಿಸಲು ನಾವು ಕೇವಲ ದೇಶೀಯ ಪುರಾಣಗಳ ಮೊರೆ ಹೋದರೆ ಸಾಲದು. ಇಲ್ಲಿ ಹೊರಗಿನ ವೈಜ್ಞಾನಿಕ ಸಂಶೋಧನಾ ಫಲಿತಗಳ ಮತ್ತು
ಸಿದ್ಧಾಂತಗಳ ನೆರವು ಬೇಕೇ ಬೇಕು. ಹಾಗೆಯೇ ನಮ್ಮ ದೇಶೀಯ ನಂಬಿಕೆ, ಆಚರಣೆ, ಪುರಾಣಗಳನ್ನು, ಗಿಡಮೂಲಿಕೆ ಔಷಧಗಳನ್ನು, ದೇಶೀಯ ವೈದ್ಯಕೀಯ ಪದ್ಧತಿಗಳನ್ನು, ಹೊರಗಿನ ವಿಜ್ಞಾನಾಸ್ತ್ರಗಳ ಜೊತೆಗೇ ನಮ್ಮದೇ ಆದ ದೇಶೀಯ ವಿಧಾನಗಳಿಂದಲೂ ವಿಶ್ಲೇಷಿಸಿಕೊಳ್ಳಬೇಕಾದ ಅವಶ್ಯಕತೆಯೂ ಇದೆ. ಕನ್ನಡ ನಾಡಿನ ಪಾರಂಪರಿಕ ಆಹಾರ ಪದ್ಧತಿಗಳು, ಯೋಗ ಪದ್ಧತಿ ಆರೋಗ್ಯಕ್ಕೆ ಅದೆಷ್ಟು ಪೂರಕವಾಗಿದ್ದವು ಅಥವಾ ಇಲ್ಲ ಎಂಬುದನ್ನು ಪಾಶ್ಚಾತ್ಯ ವೈದ್ಯಕೀಯ ಸಂಶೋಧನೆಗಳ ನೆರವಿನಿಂದಲೂ ಕೂಡ ವಿಶ್ಲೇಷಿಸಬೇಕು. ಇಲ್ಲಿಯ ಪ್ರಾಚೀನ ಕಟ್ಟಡಗಳು, ಶಿಲ್ಪ ಇತ್ಯಾದಿಗಳೆಲ್ಲ ಗಟ್ಟಿತನದಲ್ಲೂ, ಬಾಳಿಕೆಯಲ್ಲೂ, ಸೌಂದರ್ಯದಲ್ಲೂ ಆಧುನಿಕ ಕಟ್ಟಡಗಳನ್ನು, ಶಿಲ್ಪಗಳನ್ನು ಹೇಗೆ ಎಷ್ಟು ಮೀರಿ ನಿಲ್ಲಬಲ್ಲವೆಂಬುದನ್ನು ಇಂದಿನ ವೈಜ್ಞಾನಿಕ ಅಧ್ಯಯನಗಳ ಬೆಳಕಿನಲ್ಲಿ ನಾವು ಮನಗಾಣಬೇಕು. ಕಂಗ್ಲೀಷ್ ಮಾರ್ಗದಲ್ಲಿ ನಡೆದು ಅವಸಾನದತ್ತ ಸಾಗುತ್ತಿರುವ ಇಂದಿನ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಈ ಎಲ್ಲ ಪ್ರಯತ್ನಗಳು ಹೊಸ ಶಕ್ತಿಯನ್ನ ತಂದುಕೊಡಬಲ್ಲವು ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಕನ್ನಡದ ಭೀಮ ಬಲವೂ ಪ್ರದರ್ಶನವಾಗಬಲ್ಲದು. ಹೀಗೆ ಅನುಸಂಧಾನ, ಕೊಡುಕೊಳೆಯ ಈ ಸಹಕಾರದ ಮಾರ್ಗದಲ್ಲಿ ಕನ್ನಡ ಜನಕುಲ ತನ್ನ ಬೌದ್ಧಿಕ, ಭಾವನಾತ್ಮಕ, ಸಾಂಸ್ಕೃತಿಕ ಶಕ್ತಿಯನ್ನ ಸಂವರ್ಧಿಸಿಕೊಳ್ಳಬೇಕಾಗಿದೆ. ಕೊನೆಯದಾಗಿ, ಕ್ರಿಕೆಟ್ ಆಟವೊಂದೇ ನೂರಾರು ಜನಪದೀಯ ಆಟಗಳನ್ನು ಕೊಂದು ಹಾಕಿದೆ. ಆಂಟಿ ಎನ್ನುವ ಒಂದೇ ಒಂದು ಮಾತು ಅತ್ತೆ, ಚಿಕ್ಕಮ್ಮ, ದೊಡ್ಡಮ್ಮ ಮುಂತಾದ ಕನ್ನಡದ 10 ಸಂಬಂಧ ಸೂಚಕ ಪದಗಳನ್ನು ಮೂಲೆಗುಂಪು ಮಾಡಿದೆ. ಪಾಶ್ಚಾತ್ಯರ ಪ್ಯಾಂಟ್, ಶರ್ಟ್, ಜೀನ್ಸ್ ಇತ್ಯಾದಿಗಳು ನಮ್ಮ ಕನ್ನಡ ಸಂಸ್ಕೃತಿಯ ವಿಶಿಷ್ಟತೆಯ ದ್ಯೋತಕವಾಗಿದ್ದ ಅನೇಕ ಉಡುಗೆಗಳನ್ನು ಕಣ್ಮರೆಯಾಗಿಸಿವೆ. ವೈಜ್ಞಾನಿಕ ತಂತ್ರಜ್ಞಾನದ ಬೆಳವಣಿಗೆಯಿಂದ ಆವಿಷ್ಕಾರಗೊಂಡ ಪ್ಲಾಸ್ಟಿಕ್, ಸಿಂಥೆಟಿಕ್ ಸಾಮಗ್ರಿಗಳ ಉತ್ಪಾದನೆಯಿಂದಾಗಿ ಕುಂಬಾರಿಕೆ, ಕಮ್ಮಾರಿಕೆಯಂತಹ ದೇಶೀಯ ಕರಕುಶಲ ಕಲೋದ್ಯಮಗಳು ಆಗಲೇ ವಿನಾಶದ ಅಂಚಿನಲ್ಲಿವೆ. ಬದಲಾದ ಬದುಕಿನ ಸನ್ನಿವೇಶಗಳು ವೀರಗಾಸೆ, ಕೋಲಾಟ, ಡೊಳ್ಳು, ಕುಣಿತ, ನಂದಿಕೋಲು, ಹಲಗೆ ವಾದ್ಯ, ಸಮಾಳ, ಡಪ್ಪು, ತೊಗಲುಗೊಂಬೆ ಆಟ, ಬಯಲಾಟ, ಯಕ್ಷಗಾನ, ನಾಟಕ, ಹುಲಿವೇಷ, ಕರಡುವೇಷ ಮುಂತಾದ ನೂರಾರು ಜನಪದ ಕಲೆಗಳು ಕಣ್ಮರೆಯಾಗುವಂತೆ ಮಾಡಿವೆ. ಒಂದು ಕಾಲದಲ್ಲಿ ನಿತ್ಯ ಬದುಕಿನ ನೈಜ ಭಾಗವಾಗಿದ್ದ ಇವು ಇಂದು ಸಂದರ್ಭೋಚಿತ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಿವೆ. ಮದುವೆ, ಮುಂಜಿವೆ, ಹುಟ್ಟು, ಸಾವು, ಮೈನೆರೆಯುವುದು ಮುಂತಾದ ಸಂದರ್ಭಗಳಲ್ಲಿ ಹಿಂದೆ ಬಹುಗಟ್ಟಿಯಾಗಿ ಬೆಳೆದಿದ್ದ ಎಷ್ಟೋ ಆಚಾರ ವಿಚಾರಗಳು ಇಂದು ಮೂಲೆಗುಂಪಾಗಿವೆ. ಬಿತ್ತುವ, ಕೊಯ್ಯುವ, ಗೂಡು ಹಾಕುವ, ಹೇರುವ, ಒಕ್ಕುವ, ರಾಶಿ ಮಾಡುವ ಮುಂತಾದ ಕೃಷಿ ಬದುಕಿನ ಭಾಗವಾಗಿದ್ದ ಆಚರಣೆಗಳು ಇಂದು ಬಹುತೇಕ ಮಾಯವಾಗಿವೆ. ಹೀಗೆ ಯೋಚಿಸುತ್ತಾ ಹೋದರೆ ಮೂಲ ಕನ್ನಡತನದ ಸಾಂಸ್ಕೃತಿಕ ಮಹತ್ವ ಸಾರುವ ನೂರಾರು ವಿಷಯಗಳು ಗಮನಕ್ಕೆ ಬರುತ್ತವೆ. ಇವೆಲ್ಲವೂ ಇಂದಿನ ಕನ್ನಡಿಗರ ಪ್ರಜ್ಞಾವಂತಿಕೆಯ ಅಂತರ್ ಪರಿಶೋಧನಾ ವಿಷಯಗಳೇ ಆಗಿವೆ. ಇವುಗಳನ್ನೆಲ್ಲ ಬಿಟ್ಟೆ ನಾವು ಹೊಸ ಕನ್ನಡತನ, ಕನ್ನಡ ಸಂಸ್ಕೃತಿಯ ಬೆಳೆಸಬಲ್ಲೆವು ಎಂಬ ವಿಚಾರವನ್ನ ನಾನು ಮಂಡಿಸಲಾರೆ. ಆದರೆ ಆಧುನಿಕ ಬದುಕಿನ ಸಂದರ್ಭದಲ್ಲಿಯೂ ಆ ಎಲ್ಲ ಮೂಲ ಕನ್ನಡಾಂಶಗಳನ್ನು ಹೇಗೆ ರಕ್ಷಿಸಿಕೊಂಡು ಹೋಗಬೇಕು, ಹೇಗೆ ಅವುಗಳ ಸಂವರ್ಧನೆಗೆ ತೊಡಗಬೇಕು ಎನ್ನುವತ್ತ ಆಲೋಚಿಸುವ ಪ್ರಯತ್ನ ನನ್ನದು. ಈ ನಿಟ್ಟಿನಲ್ಲಿ ಡಾಕ್ಟರ್ ನಾಗರಾಜ್ ಅವರ ನಿಲುವಿನಿಂದ ಅಷ್ಟೇನು ನಾನು ದೂರ ಕ್ರಮಿಸಿಲ್ಲವೆಂದು ಭಾವಿಸಿದ್ದೇನೆ. ಇಷ್ಟು ಹೇಳುತ್ತಾ ನನ್ನ ಈ ಡಾಕ್ಟರ್ ನಾಗರಾಜ್ ಅವರ ಕನ್ನಡ ಸಂವರ್ಧನೆಯ ಪ್ರಶ್ನೆಯ ಕುರಿತಾಗಿ ನನ್ನ ಮುಖಾಮುಖಿಯ ಈ ಪ್ರಯತ್ನವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.